ಬಂಗಾರ ಅಂತ ಹೇಳಿದ್ರೆ ಮಹಿಳೆಯರ ಮುಖ ಅರಳುತ್ತೆ. ಬಂಗಾರದ ಬೆಲೆಯಲ್ಲಿ ದಾಖಲೆ ಪ್ರಮಾಣ ಕುಸಿತ ಕಂಡಿತ್ತು. ಹೀಗಾಗಿ ಸಾಕಷ್ಟು ಚಿನ್ನದ ಆಭರಣಗಳ ಖರೀದಿಗೆ ಗ್ರಾಹಕರು ಮುಂದಾಗಿದ್ರು. ಇದೀಗ ಇಸ್ರೇಲ್ ಹಾಗೆ ಇರಾನ್ ಮಧ್ಯದ ಯುದ್ಧದ ಕದನ ವಿರಾಮದ ಬೆನ್ನಲ್ಲೇ ತುಸು ಏರಿಕೆಯಾಗಿದೆ ಬಂಗಾರದ ಬೆಲೆಯಲ್ಲಿ. ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಆಭರಣದ ಮಳಿಗೆಯಲ್ಲೇ ಇದ್ದೇನೆ. ಅಂದರೆ ಯಾವಾಗ ಕದನ ವಿರಾಮದ ಬೆನ್ನಲ್ಲೇ ಇದೀಗ ಚಿನ್ನ ಮತ್ತು ಬಂಗಾರದ ಬೆಲೆ ಸ್ವಲ್ಪ ಏರಿಕೆ ಆಗಿರುವಂಥದ್ದು. ಒಂದು ರೀತಿಯಲ್ಲಿ 3 ವಾರಗಳ ಹಿಂದೆ 22 ಕ್ಯಾರೆಟ್ 1 ಗ್ರಾಮ್ ಗೋಲ್ಡು 12,835 ರೂಪಾಯಿ ಇತ್ತು, ಇಳಿಕೆ ಆಗಿತ್ತು. ಆದರೆ ಈಗ ಕಳೆದ 3 ವಾರಗಳ ಬಳಿಕ 10 ಗ್ರಾಮ್ 22 ಕ್ಯಾರೆಟ್ ಬಂಗಾರ 11,000ಕ್ಕೂ ಹೆಚ್ಚು ಏರಿಕೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ 22 ಕ್ಯಾರೆಟ್ 1 ಗ್ರಾಮ್ ಬಂಗಾರದ ಬೆಲೆ 14,010 ರೂಪಾಯಿ ಇದೆ. ಹಾಗೆ ಬೆಳ್ಳಿ 1 ಗ್ರಾಮ್ಗೆ 252ಕ್ಕೆ ಜಂಪ್ ಆಗಿರುವಂಥದ್ದು. ಅಕ್ಷಯ ತೃತೀಯ ವೇಳೆಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಇರುವಂತಹ ಬೆನ್ನಲ್ಲೇ ಮತ್ತಷ್ಟು ಏರಿಕೆ ಆಗುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದರೆ ಚಿನ್ನ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ದರ ಇವತ್ತು 14,010 ರೂಪಾಯಿ ಇದ್ದರೆ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ದರ ಸರಾಸರಿ 1,40,40,000 ಇರುವಂಥದ್ದು. ಬೆಳ್ಳಿ ಕೂಡ 1 ಗ್ರಾಮ್ ದರ ಇವತ್ತು 251.75 ಇರುವಂಥದ್ದು. ಬೆಳ್ಳಿಯ 1 kg ಇವತ್ತು 2,51,750 ರೂಪಾಯಿ ಇದೆ. ಹಾಗಿದ್ರೆ ಇಲ್ಲಿರುವಂತಹ ಮ್ಯಾನೇಜರ್ ಬಾಬು ಅವರನ್ನ ಮಾತಾಡ್ಸೋಣ. ಅವ್ರ ಹತ್ರ ಕೇಳೋಣ ಯಾವ ರೀತಿಯಾಗಿ ಟ್ರೆಂಡ್ ಇದೆ, ಏರಿಕೆ ಏನಾದರೂ ಆಗಿದೆಯಾ ಅಂತ ಹೇಳಿ. ಸರ್ ನಮಸ್ತೆ ಸರ್. ಈಗ 1 ಗ್ರಾಮ್ 18,000 ಇರಬೇಕಾದ್ರೂ ನಾವು ತೊಗೊಂಡಿರುವಂತಿಂತು ದಾಖಲೆ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಈ ಕದನ ವಿರಾಮ ಇರೋದ್ರಿಂದ ಸ್ವಲ್ಪ ಏನಾದರೂ ಏರಿಕೆ ಆಗಿದೆಯಾ ಸರ್? ಮತ್ತಷ್ಟು ಏರಿಕೆ ಆಗೋ ಚಾನ್ಸಸ್ ಇದೆಯಾ? ರೈಟ್ ಟೈಮ್ ಆಯಿತು ಇನ್ವೆಸ್ಟ್ ಮಾಡೋದು? ಈಗ ಗೋಲ್ಡ್ ಪ್ರೈಸ್ ಆ್ಯಕ್ಚುಲ ಏನೋ ಹೇಳೋಕ್ಕಾಗಲ್ಲ. ಸುಮಾರು ಕಸ್ಟಮರ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಇಮ್ಮಿಡಿಯೇಟ್ ಆ್ಯಕ್ಚುಲ ಕ್ಯಾಶ್ ಅಂತ ಸುಮಾರು ಕಸ್ಟಮರ್ ಇವಾಗ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ಜಾಗ ತೊಗೊಂಡ್ರೂ ಆ್ಯಕ್ಚುಲ ಸ್ವಲ್ಪ ಇದಾಗುತ್ತೆ. ಬಟ್ ಗೋಲ್ಡ್ ತೊಗೊಂಡ್ರೆ ಎನಿ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಏನಂದರೆ ಒಂದು 4 years ಬಿಫೋರ್ಲ ಗೋಲ್ಡ್ ಪ್ರೈಸ್ 4,000 ರೂಪೀಸ್, ಈಗ ನೋಡಿದರೆ ಆಲ್ಮೋಸ್ಟ್ 14,000 ರೂಪೀಸ್ ಒಂದು ಗ್ರಾಮಿಗೆ. ಲಾಸ್ಟ್ ವೀಕ್ ಆ್ಯಕ್ಚುಲ ಒಂದು 12,850, ಈಗ 14,000 ರೂಪೀಸ್. ಗೋಲ್ಡ್ ಪ್ರೈಸ್ ಬರ್ತಾ 100% ಜಾಸ್ತಿನೇ ಆಗುತ್ತೆ, ಕಡಿಮೆ ಯಾವಾಗ ಆಗಲ್ಲ. ಸೊ ಹಂಗಾಗಿ ಸುಮಾರು ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಬಂದರೆ ಗೋಲ್ಡ್ ಈಗ ಸ್ಪೆಷಲ್ ಆಫರ್ ಹೋಗ್ತಾ ಇದೆ. ಸುಮಾರು ಕಸ್ಟಮರ್ ಓಲ್ಡ್ ಗೋಲ್ಡ್ ಕೊಟ್ಟು ನ್ಯೂ ಗೋಲ್ಡ್ ತೊಗೊಂಡ್ರೆ ಓಲ್ಡ್ ಗೋಲ್ಡ್ಗೆ ಎಕ್ಸ್ಟ್ರಾ 100 ರೂಪೀಸ್ ಕೊಡ್ತಾಯಿದ್ವಿ. ಪ್ಲಸ್ ಹೊಸ ಪ್ರಾಡಕ್ಟ್ಗೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾಯಿದ್ವಿ. ಹಾಗಾಗಿ ಸುಮಾರು ಕಸ್ಟಮರ್ ಗೋಲ್ಡ್ನಲ್ಲಿ ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದಿಷ್ಟು ಮ್ಯಾನೇಜರ್ ಬಾಬು ಅವರ ಮಾಹಿತಿ. ಅಂದರೆ ಇನ್ನೂ ಬಂಗಾರದ ಬೆಲೆ ಇಳಿಕೆ ಆಗುವಂಥದ್ದು ಕಷ್ಟ ಸಾಧ್ಯ, ಏಕೆಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗುವಂತಹ ನಿರೀಕ್ಷೆ ಇಟ್ಕೊಳ್ಬೇಡಿ. ಈಗ ರೈಟ್ ಟೈಮ್ ಕೂಡ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರು ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂಗಾರ ಅಂತ ಹೇಳಿದ್ರೆ ಮಹಿಳೆಯರ ಮುಖ ಅರಳುತ್ತೆ. ಬಂಗಾರದ ಬೆಲೆಯಲ್ಲಿ ದಾಖಲೆ ಪ್ರಮಾಣ ಕುಸಿತ ಕಂಡಿತ್ತು. ಹೀಗಾಗಿ ಸಾಕಷ್ಟು ಚಿನ್ನದ ಆಭರಣಗಳ ಖರೀದಿಗೆ ಗ್ರಾಹಕರು ಮುಂದಾಗಿದ್ರು. ಇದೀಗ ಇಸ್ರೇಲ್ ಹಾಗೆ ಇರಾನ್ ಮಧ್ಯದ ಯುದ್ಧದ ಕದನ ವಿರಾಮದ ಬೆನ್ನಲ್ಲೇ ತುಸು ಏರಿಕೆ ಆಗಿದೆ ಬಂಗಾರದ ಬೆಲೆಯಲ್ಲಿ. ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಆಭರಣದ ಮಳಿಗೆಯಲ್ಲೇ ಇದ್ದೇನೆ. ಅಂದರೆ ಯಾವಾಗ ಕದನ ವಿರಾಮದ ಬೆನ್ನಲ್ಲೇ ಇದೀಗ ಚಿನ್ನ ಮತ್ತು ಬಂಗಾರದ ಬೆಲೆ ಸ್ವಲ್ಪ ಏರಿಕೆ ಆಗಿರುವಂಥದ್ದು. ಒಂದು ರೀತಿಯಲ್ಲಿ 3 ವಾರಗಳ ಹಿಂದೆ 22 ಕ್ಯಾರೆಟ್ 1 ಗ್ರಾಮ್ ಗೋಲ್ಡು 12,835 ರೂಪಾಯಿ ಇತ್ತು, ಇಳಿಕೆ ಆಗಿತ್ತು. ಆದರೆ ಈಗ ಕಳೆದ 3 ವಾರಗಳ ಬಳಿಕ 10 ಗ್ರಾಮ್ 22 ಕ್ಯಾರೆಟ್ ಬಂಗಾರ 11,000ಕ್ಕೂ ಹೆಚ್ಚು ಏರಿಕೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ 22 ಕ್ಯಾರೆಟ್ 1 ಗ್ರಾಮ್ ಬಂಗಾರದ ಬೆಲೆ 14,010 ರೂಪಾಯಿ ಇದೆ. ಹಾಗೆ ಬೆಳ್ಳಿ 1 ಗ್ರಾಮ್ಗೆ 252ಕ್ಕೆ ಜಂಪ್ ಆಗಿರುವಂಥದ್ದು. ಅಕ್ಷಯ ತೃತೀಯ ವೇಳೆಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಇರುವಂತಹ ಬೆನ್ನಲ್ಲೇ ಮತ್ತಷ್ಟು ಏರಿಕೆ ಆಗುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದರೆ ಚಿನ್ನ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ದರ ಇವತ್ತು 14,010 ರೂಪಾಯಿ ಇದ್ದರೆ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ದರ ಸರಾಸರಿ 1,40,40,000 ಇರುವಂಥದ್ದು. ಬೆಳ್ಳಿ ಕೂಡ 1 ಗ್ರಾಮ್ ದರ ಇವತ್ತು 251.75 ಇರುವಂಥದ್ದು. ಬೆಳ್ಳಿಯ 1 kg ಇವತ್ತು 2,51,750 ರೂಪಾಯಿ ಇದೆ. ಹಾಗಿದ್ರೆ ಇಲ್ಲಿರುವಂತಹ ಮ್ಯಾನೇಜರ್ ಬಾಬು ಅವರನ್ನ ಮಾತಾಡ್ಸೋಣ. ಅವ್ರ ಹತ್ರ ಕೇಳೋಣ ಯಾವ ರೀತಿಯಾಗಿ ಟ್ರೆಂಡ್ ಇದೆ, ಏರಿಕೆ ಏನಾದರೂ ಆಗಿದೆಯಾ ಅಂತ ಹೇಳಿ. ಸರ್ ನಮಸ್ತೆ ಸರ್. ಈಗ 1 ಗ್ರಾಮ್ 18,000 ಇರಬೇಕಾದ್ರೂ ನಾವು ತೊಗೊಂಡಿರುವಂತಿಂತು ದಾಖಲೆ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಈ ಕದನ ವಿರಾಮ ಇರೋದ್ರಿಂದ
ಸ್ವಲ್ಪ ಏನಾದರೂ ಏರಿಕೆ ಆಗಿದೆಯಾ ಸರ್? ಮತ್ತಷ್ಟು ಏರಿಕೆ ಆಗೋ ಚಾನ್ಸಸ್ ಇದೆಯಾ? ರೈಟ್ ಟೈಮ್ ಆಯಿತು ಇನ್ವೆಸ್ಟ್ ಮಾಡೋದು? ಈಗ ಗೋಲ್ಡ್ ಪ್ರೈಸ್ ಆ್ಯಕ್ಚುಲ ಏನೂ ಹೇಳೋಕ್ಕಾಗಲ್ಲ. ಸುಮಾರು ಕಸ್ಟಮರ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಇಮ್ಮಿಡಿಯೇಟ್ ಆ್ಯಕ್ಚುಲ ಕ್ಯಾಶ್ ಅಂತ ಸುಮಾರು ಕಸ್ಟಮರ್ ಇವಾಗ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ಜಾಗ ತೊಗೊಂಡ್ರೂ ಆ್ಯಕ್ಚುಲ ಸ್ವಲ್ಪ ಇದಾಗುತ್ತೆ. ಬಟ್ ಗೋಲ್ಡ್ ತೊಗೊಂಡ್ರೆ ಎನಿ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಏನಂದರೆ ಒಂದು 4 years ಬಿಫೋರ್லாம் ಗೋಲ್ಡ್ ಪ್ರೈಸ್ 4000 rupees, ಈಗ ನೋಡಿದರೆ ಆಲ್ಮೋಸ್ಟ್ 14,000 rupees ಒಂದು ಗ್ರಾಮಿಗೆ. ಲಾಸ್ಟ್ ವೀಕ್ ಆ್ಯಕ್ಚುಲ ಒಂದು 12,850, ಈಗ 14,000 rupees. ಗೋಲ್ಡ್ ಪ್ರೈಸ್ ಬರ್ತಾ 100% ಜಾಸ್ತಿನೇ ಆಗುತ್ತೆ, ಕಡಿಮೆ ಯಾವಾಗ ಆಗಲ್ಲ. ಸೊ ಹಂಗಾಗಿ ಸುಮಾರು ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಬಂದರೆ ಗೋಲ್ಡ್ ಈಗ ಸ್ಪೆಷಲ್ ಆಫರ್ ಹೋಗ್ತಾ ಇದೆ. ಸುಮಾರು ಕಸ್ಟಮರ್ ಓಲ್ಡ್ ಗೋಲ್ಡ್ ಕೊಟ್ಟು ನ್ಯೂ ಗೋಲ್ಡ್ ತೊಗೊಂಡ್ರೆ ಓಲ್ಡ್ ಗೋಲ್ಡ್ಗೆ ಎಕ್ಸ್ಟ್ರಾ 100 rupees ಕೊಡ್ತಾಯಿದ್ವಿ. ಪ್ಲಸ್ ಹೊಸ ಪ್ರಾಡಕ್ಟ್ಗೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾಯಿದ್ವಿ. ಹಾಗಾಗಿ ಸುಮಾರು ಕಸ್ಟಮರ್ ಗೋಲ್ಡ್ನಲ್ಲಿ ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದಿಷ್ಟು ಮ್ಯಾನೇಜರ್ ಬಾಬು ಅವರ ಮಾಹಿತಿ. ಅಂದರೆ ಇನ್ನೂ ಬಂಗಾರದ ಬೆಲೆ ಇಳಿಕೆ ಆಗುವಂಥದ್ದು ಕಷ್ಟ ಸಾಧ್ಯ, ಏಕೆಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗುವಂತಹ ನಿರೀಕ್ಷೆ ಇಟ್ಕೊಳ್ಬೇಡಿ. ಈಗ ರೈಟ್ ಟೈಮ್ ಕೂಡ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರು ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂಗಾರ ಅಂತ ಹೇಳಿದ್ರೆ ಮಹಿಳೆಯರ ಮುಖ ಅರಳುತ್ತೆ. ಬಂಗಾರದ ಬೆಲೆಯಲ್ಲಿ ದಾಖಲೆ ಪ್ರಮಾಣ ಕುಸಿತ ಕಂಡಿತ್ತು. ಹೀಗಾಗಿ ಸಾಕಷ್ಟು ಚಿನ್ನದ ಆಭರಣಗಳ ಖರೀದಿಗೆ ಗ್ರಾಹಕರು ಮುಂದಾಗಿದ್ದರು. ಇದೀಗ ಇಸ್ರೇಲ್ ಹಾಗೆ ಇರಾನ್ ಮಧ್ಯದ ಯುದ್ಧದ ಕದನ ವಿರಾಮದ ಬೆನ್ನಲ್ಲೇ ತುಸು ಏರಿಕೆಯಾಗಿದೆ ಬಂಗಾರದ ಬೆಲೆಯಲ್ಲಿ. ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಆಭರಣದ ಮಳಿಗೆಯಲ್ಲೇ ಇದ್ದೇನೆ. ಅಂದರೆ ಯಾವಾಗ ಕದನ ವಿರಾಮದ ಬೆನ್ನಲ್ಲೇ ಇದೀಗ ಚಿನ್ನ ಮತ್ತು ಬಂಗಾರದ ಬೆಲೆ ಸ್ವಲ್ಪ ಏರಿಕೆ ಆಗಿರುವಂಥದ್ದು. ಒಂದು ರೀತಿಯಲ್ಲಿ 3 ವಾರಗಳ ಹಿಂದೆ 22 ಕ್ಯಾರೆಟ್ 1 ಗ್ರಾಮ್ ಗೋಲ್ಡು 12,835 ರೂಪಾಯಿ ಇತ್ತು, ಇಳಿಕೆ ಆಗಿತ್ತು. ಆದರೆ ಈಗ ಕಳೆದ 3 ವಾರಗಳ ಬಳಿಕ 10 ಗ್ರಾಮ್ 22 ಕ್ಯಾರೆಟ್ ಬಂಗಾರ 11,000ಕ್ಕೂ ಹೆಚ್ಚು ಏರಿಕೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ 22 ಕ್ಯಾರೆಟ್ 1 ಗ್ರಾಮ್ ಬಂಗಾರದ ಬೆಲೆ 14,010 ರೂಪಾಯಿ ಇದೆ. ಹಾಗೆ ಬೆಳ್ಳಿ 1 ಗ್ರಾಮ್ಗೆ 252ಕ್ಕೆ ಜಂಪ್ ಆಗಿರುವಂಥದ್ದು. ಅಕ್ಷಯ ತೃತೀಯ ವೇಳೆಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಇರುವಂತಹ ಬೆನ್ನಲ್ಲೇ ಮತ್ತಷ್ಟು ಏರಿಕೆ ಆಗುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದರೆ ಚಿನ್ನ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ದರ ಇವತ್ತು 14,010 ರೂಪಾಯಿ ಇದ್ದರೆ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ದರ ಸರಾಸರಿ 1,40,40,000 ಇರುವಂಥದ್ದು. ಬೆಳ್ಳಿ ಕೂಡ 1 ಗ್ರಾಮ್ ದರ ಇವತ್ತು 251.75 ಇರುವಂಥದ್ದು. ಬೆಳ್ಳಿಯ 1 kg ಇವತ್ತು 2,51,750 ರೂಪಾಯಿ ಇದೆ. ಹಾಗಿದ್ರೆ ಇಲ್ಲಿರುವಂತಹ ಮ್ಯಾನೇಜರ್ ಬಾಬು ಅವರನ್ನ ಮಾತಾಡ್ಸೋಣ, ಅವ್ರ ಹತ್ರ ಕೇಳೋಣ ಯಾವ ರೀತಿಯಾಗಿ ಟ್ರೆಂಡ್ ಇದೆ, ಏರಿಕೆ ಏನಾದರೂ ಆಗಿದೆಯಾ ಅಂತ ಹೇಳಿ. ಸರ್ ನಮಸ್ತೆ ಸರ್. ಈಗ 1 ಗ್ರಾಮ್ 18,000 ಇರಬೇಕಾದ್ರೂ ನಾವು ತೊಗೊಂಡಿರುವಂತಿಂತ ದಾಖಲೆ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಈ ಕದನ ವಿರಾಮ ಇರೋದ್ರಿಂದ ಸ್ವಲ್ಪ ಏನಾದರೂ ಏರಿಕೆ ಆಗಿದೆಯಾ ಸರ್? ಮತ್ತಷ್ಟು ಏರಿಕೆ ಆಗೋ ಚಾನ್ಸಸ್ ಇದೆಯಾ? ರೈಟ್ ಟೈಮ್ ಆಯಿತು ಇನ್ವೆಸ್ಟ್ ಮಾಡೋದು? ಈಗ ಗೋಲ್ಡ್ ಪ್ರೈಸ್ ಆ್ಯಕ್ಚುಲ ಏನೂ ಹೇಳೋಕ್ಕಾಗಲ್ಲ. ಸುಮಾರು ಕಸ್ಟಮರ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಇಮ್ಮಿಡಿಯೇಟ್ ಆ್ಯಕ್ಚುಲ ಕ್ಯಾಶ್ ಅಂತ ಸುಮಾರು ಕಸ್ಟಮರ್ ಇವಾಗ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ಜಾಗ ತೊಗೊಂಡ್ರೂ ಆ್ಯಕ್ಚುಲ ಸ್ವಲ್ಪ ಇದಾಗುತ್ತೆ. ಬಟ್ ಗೋಲ್ಡ್ ತೊಗೊಂಡ್ರೆ ಎನಿ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಏನಂದರೆ ಒಂದು 4 years ಬಿಫೋರ್லாம் ಗೋಲ್ಡ್ ಪ್ರೈಸ್ 4,000 rupees, ಈಗ ನೋಡಿದರೆ ಆಲ್ಮೋಸ್ಟ್ 14,000 rupees ಒಂದು ಗ್ರಾಮಿಗೆ. ಲಾಸ್ಟ್ ವೀಕ್ ಆ್ಯಕ್ಚುಲ ಒಂದು 12,850, ಈಗ 14,000 rupees. ಗೋಲ್ಡ್ ಪ್ರೈಸ್ ಬರ್ತಾ 100% ಜಾಸ್ತಿನೇ ಆಗುತ್ತೆ, ಕಡಿಮೆ ಯಾವಾಗ ಆಗಲ್ಲ. ಸೊ ಹಂಗಾಗಿ ಸುಮಾರು ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಬಂದರೆ ಗೋಲ್ಡ್ ಈಗ ಸ್ಪೆಷಲ್ ಆಫರ್ ಹೋಗ್ತಾ ಇದೆ. ಸುಮಾರು ಕಸ್ಟಮರ್ ಓಲ್ಡ್ ಗೋಲ್ಡ್ ಕೊಟ್ಟು ನ್ಯೂ ಗೋಲ್ಡ್ ತೊಗೊಂಡ್ರೆ ಓಲ್ಡ್ ಗೋಲ್ಡ್ಗೆ ಎಕ್ಸ್ಟ್ರಾ 100 rupees ಕೊಡ್ತಾಯಿದ್ವಿ. ಪ್ಲಸ್ ಹೊಸ ಪ್ರಾಡಕ್ಟ್ಗೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾಯಿದ್ವಿ. ಹಾಗಾಗಿ ಸುಮಾರು ಕಸ್ಟಮರ್ ಗೋಲ್ಡ್ನಲ್ಲಿ ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದಿಷ್ಟು ಮ್ಯಾನೇಜರ್ ಬಾಬು ಅವರ ಮಾಹಿತಿ. ಅಂದರೆ ಇನ್ನೂ ಬಂಗಾರದ ಬೆಲೆ ಇಳಿಕೆ ಆಗುವಂಥದ್ದು ಕಷ್ಟ ಸಾಧ್ಯ, ಏಕೆಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗುವಂತಹ ನಿರೀಕ್ಷೆ ಇಟ್ಕೊಳ್ಬೇಡಿ. ಈಗ ರೈಟ್ ಟೈಮ್ ಕೂಡ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರು ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.